And welcome to Mustaq Kunnur Academy. ಡಿಯರ್ ಸ್ಟೂಡೆಂಟ್ಸ್, ಯಾರೆಲ್ಲ ಈಗ SSP ಸ್ಕಾಲರ್ಶಿಪ್ ಅಪ್ಲೈ ಮಾಡ್ತಾ ಇದ್ದೀರಿ ಅವರಿಗೆಲ್ಲ ಒಂದು ಎರರ್ ಬರ್ತಾ ಇರುತ್ತೆ. ಅದು ಏನು ಎರರ್ ನಾವು ನೋಡುವ, ಅದ್ರ ಬಗ್ಗೆ ನಾನು ಈಗ ತಿಳಿಸ್ತೀನಿ ಮತ್ತು ಯಾವ ಥರ ಸಾಲ್ವ್ ಮಾಡಬೇಕಂತೂ ನಾನು ಅದ್ರ ಕೂಡ ಮಾಹಿತಿ ಕೊಡ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಆಲ್ ಡಿಪ್ಲೊಮಾ ರಿಲೇಟೆಡ್ ಸ್ಕಾಲರ್ಶಿಪ್, ಪಾಸಿಂಗ್ ಪ್ಯಾಕೇಜ್ ಮತ್ತು ರಿಸಲ್ಟ್ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈಗ ನಾನು ಈ KYC ಎರರ್ ಅಂತ ಏನು ಬರ್ತಾ ಇದೆ ಅದನ್ನು ಸಾಲ್ವ್ ಮಾಡೋದು ಯಾವುದಂತ ನಾನು ಡೆಮೋ ನಿಮ್ಮ ಮುಂದೆ ತರಿಸ್ತಾ ಇದ್ದೀನಿ. ಕೊನೆ ತನಕ ನೋಡಿ, ಡೆಫಿನೆಟ್ ಆಗಿ ಹೆಲ್ಪ್ ಆಗುತ್ತೆ. ಇಲ್ಲಿ ನಾವು ನೋಡ್ಬೋದು, ಭಾಳಷ್ಟು ಸ್ಟೂಡೆಂಟ್ಸ್ಗಳಿಗೆ ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕಾದ್ರೆ ಅರ್ಜಿ ಸಲ್ಲಿಸುವ ಮೊದಲು ಈ KYC ಅನ್ನು ಮಾಡೋದು ಕಡ್ಡಾಯವಾಗಿದೆ. ಈ KYC ಮಾಡಲು ಈ KYC ಮೆನು ಹೋಗಿ ಕ್ಲಿಕ್ ಮಾಡಿ ಅಂತ ಇದೆ. ಅಂದರೆ ಇಂಗ್ಲೀಷಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಇಟ್ ಈಸ್ ಮ್ಯಾಂಡೇಟರಿ ಟು ಕಂಪ್ಲೀಟ್ KYC ಬಿಫೋರ್ ಅಪ್ಲೈಯಿಂಗ್. ಕ್ಲಿಕ್ ಆನ್ KYC ಮೆನು ಟು ಇನಿಷಿಯೇಟ್ ದಿ ಆಧಾರ್ KYC ಅಂತಿದೆ. ಇದನ್ನು ಯಾವ ಥರ ಸಾಲ್ವ್ ಮಾಡಬೇಕಂದು ನಾನು ಫುಲ್ ಡೆಮೋನ ಕೊಡ್ತಾ ಇದ್ದೀನಿ. ಕೊನೆ ತನಕ ನೋಡಿ. ಫಸ್ಟ್ ಆಫ್ ಆಲ್ ನಾನು ಇಲ್ಲೇ SSP ವೆಬ್ಸೈಟಿಗೆ ಬಂದುಬಿಟ್ಟು ಲಾಗಿನ್ ಮಾಡ್ತಾ ಇದ್ದೀನಿ. SSP ವೆಬ್ಸೈಟ್ ಲಾಗಿನ್ ಮಾಡಿದ ನಂತರ ಕ್ಯಾಪ್ಚಾ ಕೋಡನ್ನು ಎಂಟರ್ ಮಾಡಿ. ಲಾಗಿನ್ ಮಾಡಲಿಕ್ಕೆ ಕ್ಯಾಪ್ಚಾ ಕೋಡ್ ಅವಶ್ಯಕತೆ ಇರುತ್ತೆ. ಇದು ಕ್ಯಾಪ್ಚಾ ಕೋಡನ್ನು ಕರೆಕ್ಟಾಗಿ ಕ್ಯಾಪಿಟಲ್ ಇದ್ದರೆ ಕ್ಯಾಪಿಟಲ್, ಸ್ಮಾಲ್ ಇದ್ದರೆ ಸ್ಮಾಲನ್ನು ಎಂಟರ್ ಮಾಡಿ. J8 ಈ ಕ್ಯಾಪ್ಚಾ ಕೋಡ್ J8 T3U. ಈ ಕ್ಯಾಪ್ಚಾ ಕೋಡ್ ಎಂಟರ್ ಮಾಡಿದ ತಕ್ಷಣ ಲಾಗಿನ್ ಅಂತ ಕ್ಲಿಕ್ ಮಾಡಿ. ಲಾಗಿನ್ ಆದ ತಕ್ಷಣ ಇಲ್ಲಿ ನಾವು ನೋಡ್ಬೋದು ನಮ್ಮ ಅಕೌಂಟ್ ಓಪನ್ ಆಗುತ್ತೆ. ಅಕೌಂಟ್ ಓಪನ್ ಆದ ತಕ್ಷಣ ಈಗ ನೋಡಿ, ನಾನು ಸ್ಕಾಲರ್ಶಿಪ್ ಅಪ್ಲೈ ಮಾಡಲಿಕ್ಕೆ ಹೋಗ್ತಾ ಇದ್ದಂಗೆ ನನಗೆ ಈ ಎರರ್ ಪಾಪಪ್ ಆಗುತ್ತೆ. KYC ಮಾಡೋದು ಈ ಥರ ಅಂತ. ಈಗ ನಾನು KYC ಮಾಡಿ ನಿಮ್ಮ ಮುಂದೆ ಡೆಮೋ ತೋರಿಸ್ತಾ ಇದ್ದೀನಿ, ಹೌ ಟು ಸಾಲ್ವ್ ದಟ್ ಪ್ರಾಬ್ಲಮ್. ಈಗ ಇಲ್ಲಿ 3 ಡಾಟ್ಸ್ ಏನು ಕಾಣಿಸ್ತಾ ಇದ್ದಾವೆ, ಇಲ್ಲಿ 3 ಲೈನ್ಸ್, ಇಲ್ಲಿಗೆ ಬಂದುಬಿಟ್ಟು ನೀವು ಪ್ರೆಸ್ ಮಾಡಿ. ದೆನ್ ಕಮ್ ಟು ವೆರಿಫಿಕೇಷನ್, ಇಲ್ಲಿ ಕಾಣಿಸ್ತಾ ಇದೆ ವೆರಿಫಿಕೇಷನ್ ಅಂತ, ಇದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ KYCಯನ್ನು ಕ್ಲಿಕ್ ಮಾಡಿ. KYC ಮಾಡಲಿಕ್ಕೆ ನೀವೇನು ಮಾಡಬೇಕಂದ್ರೆ, ಕ್ಲಿಕ್ ಫಾರ್ KYCಯನ್ನು ಸೆಲೆಕ್ಟ್ ಮಾಡಿಬಿಟ್ಟು ಚೂಸ್ ದಿ ಡಿವೈಸ್ ವಿಚ್ ಆರ್ ಕರೆಂಟ್ಲಿ ಯೂಸಿಂಗ್, ಮೊಬೈಲ್ ಆರ್ ಟ್ಯಾಬ್ಲೆಟ್ ಅಂತ ಸೆಲೆಕ್ಟ್ ಮಾಡಿಕೊಂಡು ನಂತರ ಈಗ ಆಧಾರ್ ಸಂಖ್ಯೆ ನೀವು ಇಲ್ಲಿ ಹಾಕಿಬಿಟ್ಟು, ಆಧಾರ್ ಸಂಖ್ಯೆ ಇದು ಮತ್ತು ಇದನ್ನು ನನ್ನ ಆಧಾರ್ ಮಾಹಿತಿ ನೀವು ಯೂಸ್ ಮಾಡ್ಬೋದು ಅಂತ ಟಿಕ್ ಮಾಡಿಬಿಟ್ಟು ಇಲ್ಲೇನು ಟಿಕ್ ಮಾಡಬೇಕು. ನೀವು ಟಿಕ್ ಮಾಡಿದ ನಂತರ ನೀವು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ OTP ಬರುತ್ತೆ. OTP ಮುಖಾಂತರ ನೀವು ಅದನ್ನು ವೆರಿಫೈ ಮಾಡಿ ಈ KYCಯನ್ನು ಕಂಪ್ಲೀಟ್ ಮಾಡಬಹುದು. ಈ ಥರ ನಾವು KYC ಪ್ರೊಸೀಜರ್ನ ಕಂಪ್ಲೀಟ್ ಮಾಡ್ತೀವಿ. ಈಗ ನಾನು ಜಸ್ಟ್ ನಂದು ಆಧಾರ್ ನಂಬರ್ ಹಾಕಿ ಇದನ್ನು KYC ವೆರಿಫೈ ಮಾಡಿ OTP ಜನರೇಟ್ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಈಗ ನಾನು ನಂದು ಆಧಾರ್ ನಂಬರ್ನ ಎಂಟರ್ ಮಾಡಿದ್ದೀನಿ. ಇಲ್ಲೇ ನನ್ನ ಆಧಾರ್ ಮಾಹಿತಿ ಇದರ ಟಿಕ್ ಮಾಡಿ. ಟಿಕ್ ಮಾಡಿದ ನಂತರ ಇಲ್ಲಿ ನಾನು OTP ಅಂತ ಕ್ಲಿಕ್ ಮಾಡ್ತೀನಿ. OTP ಅಂತ ಕ್ಲಿಕ್ ಮಾಡಿದ ತಕ್ಷಣ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ OTP ಹೋದ ತಕ್ಷಣ OTPಯನ್ನು ಪಡೀರಿ ಅಂತ ಕ್ಲಿಕ್ ಮಾಡಿ. OTP SMS ಮೂಲಕ ಕಳಿಸಲಾಗಿದೆ, OTP ಸೆಂಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ನಂತರ ಇಲ್ಲಿ OTP ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲಲ್ಲಿ ಕಾಣಿಸ್ತಿರೋ OTP ಆಟೋಮೆಟಿಕ್ ಆಗಿ ತೊಗೊಳುತ್ತೆ. ಮತ್ತು ಸಲ್ಲಿಸಿ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಪ್ರೊಸೆಸಿಂಗ್ ಅಂತ ಬರ್ತಾ ಇದೆ. ಪ್ರೊಸೆಸಿಂಗ್ ಅಂತ ಬಂದ ತಕ್ಷಣ ಇಟ್ ಈಸ್ ಲೋಡಿಂಗ್ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್. ಇದಾದ ನಂತರ ಯುವರ್ ಆಧಾರ್ KYC ನೀಡ್ ಟು ಬಿ ಡನ್ ಟು ಕ್ಯಾಪ್ಚರ್ ಯುವರ್ ಫೋಟೋಗ್ರಾಫ್ ಫಾರ್ ಸ್ಕಾಲರ್ಶಿಪ್ ಪರ್ಪಸ್, ಪ್ಲೀಸ್ ಪ್ರೊವೈಡ್ ಯುವರ್ ಕನ್ಸೆಂಟ್ ಅಂತ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಈಗ ಇಲ್ಲಿ ಪ್ಲೀಸ್ ವೇಟ್ ರೀಡೈರೆಕ್ಟೆಡ್ ಟು DBT ಪೋರ್ಟಲ್ ಅಂತ ಬರ್ತಾ ಇದೆ. ನಾವು ವೇಟ್ ಮಾಡಬೇಕು. ಸೇವ್ ಅಂತ ಕ್ಲಿಕ್ ಮಾಡಿ. ಸೇವ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಡೇಟಾ ಸೇವ್ಡ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಕ್ಲಿಕ್ ಆನ್ ಓಕೆ. ಈಗ ನೋಡಿ, ನಾನು ಸ್ಕಾಲರ್ಶಿಪ್ ಅಪ್ಲೈ ಮಾಡಲಿಕ್ಕೆ ಮತ್ತೆ ಇಲ್ಲಿ ಹೋಮ್ ಪೇಜಿಗೆ ಬಂದಿದ್ದೀನಿ. ಇದರಲ್ಲಿ ನಾನು ಸ್ಟೆಪ್ 1 ಸ್ಟೆಪ್ 2 ಸೆಲೆಕ್ಟ್ ಮಾಡಿದ ತಕ್ಷಣ
ಆ ಎರರ್ ಬರುವುದಿಲ್ಲ. ಅಂದರೆ KYC ಎರರ್ ಅದು ಈಗ ಸಾಲ್ವ್ ಆಗಿದೆ. ಈ ಥರ ನಾವು KYC ಎರರ್ ಏನಿದೆ ಅದನ್ನು ನಾವು ಕರೆಕ್ಟ್ ಮಾಡಬಹುದು. ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಈ ವಿಡಿಯೋ ಲೈಕ್ ಆದರೆ ಎಲ್ಲ ನಿಮ್ಮ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು.